ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಕಾವಲಿ ಎಷ್ಟು ತುಕ್ಕು ಹಿಡ್ದಿದೆ ಅಂತ. ನೋಡಿ, ತುಂಬಾ ತುಕ್ಕು ಹಿಡ್ದಿದೆ. ಇದನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಒಂದು ಅಗಲವಾಗಿರೋ ಒಂದು ಇದು ತಗೊಂಡಿದ್ದೀನಿ. ನೋಡಿ, ತುಂಬಾನೇ ತುಕ್ಕು ಹಿಡ್ದಿದೆ. ಇದು ಒಂದು ಹಳೆಯದು, ಒಂದು 50 ವರ್ಷದ ಒಂದು ಹಳೆಯ ತವ. ಇದು ತುಂಬಾನೇ ದೊಡ್ಡದಿದೆ. ನೋಡಿ, ಚಾಕುಲಿ ತುಕ್ಕು ಹಿಡ್ದಿರುವಂತ ಇದನ್ನ ಚಾಕುಲಿ ರಿಮೂವ್ ಮಾಡ್ಕೊಂತ ಇದ್ದೀನಿ. ಅದನ್ನೆಲ್ಲ ನೋಡ್ತಿರ್ಬೋದು, ತುಂಬಾ ಹಳೆಯ ತವ ಇದು. ನೋಡಿ, ಚಾಕುಲಿ ಈ ತರ ಎಲ್ಲಾ ಕಡೆ ಇದ್ ಮಾಡ್ಕೊಳ್ಳಿ. ನೋಡಿ, ನಾನ್ ಮಾಡ್ತಿರೋ ಸ್ಟೆಪ್ನ ಯೂಸ್ ಮಾಡಿ ನೀವು ಬೇಗನೆ ರಸ್ಟ್ನ ಕ್ಲೀನ್ ಮಾಡ್ಕೋಬಹುದು. ನೀವು ನೋಡ್ಬೋದು ಎಷ್ಟು ತುಕ್ಕು ಹಿಡ್ದಿದೆ ಅಂದ್ರೆ ತುಂಬಾನೇ ತುಕ್ಕು ಹಿಡ್ದಿದೆ. ಇವಾಗ ಇದನ್ನ ನಾನು ನೀರಲ್ಲಿ ತೊಳ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಕೋಲ್ಗೇಟ್ನ ಹಾಕೊಂತ ಇದ್ದೀನಿ. ಅಂದ್ರೆ ಇದು ಸ್ವಲ್ಪ ದೊಡ್ಡ ತವ ಇರೋದ್ರಿಂದ, ಕಾವಲಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕೋಲ್ಗೇಟ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಚಿಕ್ಕದಿದ್ರೆ ಸ್ವಲ್ಪನೇ ತಗೊಂಡ್ರೆ ಬೇಗನೆ ಇದ್ ಮಾಡ್ಕೋಬಹುದು. ಹಾಗೆ ಕ್ಲೀನಿಂಗ್ ಪ್ಲಸ್ ಶಾಂಪೂನ ತಗೊಂಡಿದ್ದೀನಿ. ಎರಡು ಕಡೆ ಈ ತರ ಹಾಕೊಂಡು ಇವಾಗ ಎಲ್ಲ ಅಂದ್ರೆ ಕೋಲ್ಗೇಟ್ ಮತ್ತೆ ಕ್ಲೀನಿಂಗ್ ಪ್ಲಸ್ ಶಾಂಪೂನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪೂರ್ತಿ ತವಾಗೆ ಅಥವಾ ಕಾವಲಿಗೆ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ನೀವು ನೋಡ್ತಿರ್ಬೋದು ಎಷ್ಟು ತುಕ್ಕು ಹಿಡ್ದಿದೆ ಅಂತ. ಇವಾಗ ಒಂದು ಸ್ಟೀಲ್ ನಾರ್ನ ತಗೊಂಡಿದ್ದೀನಿ. ಅದನ್ನ ಕ್ಲೀನ್ ಮಾಡಕ್ಕೆ ಇವಾಗ ಚೆನ್ನಾಗಿ ಉಜ್ಜಿ, ನೀವು ನೋಡ್ತಿರ್ಬೋದು ಅದ್ ಕಬ್ಬಿಣದ ತುಕ್ಕು ಹಿಡ್ದಿರೋಂತ ಇದು ಎಷ್ಟು ಬ್ಲಾಕ್ ಆಗಿ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿ ಉಜ್ಜಿದಷ್ಟು ತುಕ್ಕು ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿ, ಚೆನ್ನಾಗಿ ಈ ತರ ಉಜ್ಕೊಳ್ಳಿ. ನೋಡಿ, ನೀವು ನೋಡ್ಬೋದು ಎಷ್ಟು ಬ್ಲಾಕ್ ಆಗಿ ಕಾಣಿಸ್ತಿದೆ ತುಕ್ಕು ಹಿಡ್ದಿರುವಂತ ಇದು. ಎಲ್ಲ ಕಡೆ ಚೆನ್ನಾಗಿ ಉಜ್ಜಿ, ಅಂದ್ರೆ ಜಾಸ್ತಿ ಯಾವ ಕಡೆ ತುಕ್ಕು ಜಾಸ್ತಿ ಹಿಡ್ದಿದ್ಯೋ ಆ ಕಡೆ ಚೆನ್ನಾಗಿ ಉಜ್ಕೋಬೇಕು. ನೋಡಿ, ತುಂಬಾನೇ ಇದಿತ್ತು ಗಲೀಜು, ಅಂದ್ರೆ ತುಕ್ಕು ಹಿಡ್ದಿರೋದು. ಅಂದ್ರೆ ಇದನ್ನ ಯೂಸ್ ಮಾಡ್ತಿರ್ಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಎತ್ತಿಕ್ ಬಿಟ್ಟಿದ್ದೆ. ಹಾಗಾಗಿ ಜಾಸ್ತಿ ಗಲೀಜ್ ಕೂಡ ಆಗಿತ್ತು. ಹಾಗೆ ತುಕ್ಕಂತೂ ತುಂಬಾನೇ ಹಿಡ್ದಿತ್ತು. ನೋಡಿ, ನೀವು ನೋಡ್ಬೋದು ಎಷ್ಟು ತುಕ್ಕು ಹಿಡ್ದಿತ್ತಲ್ಲ. ತುಕ್ಕು ಹಿಡ್ದಿಂತಹ ಇದೆಲ್ಲ ಎಷ್ಟು ರೆಡ್ ಆಗಿ ಇದ್ ಕಾಣಿಸ್ತಾ ಇದೆ ಅಂತ. ನೋಡಿ, ಈ ತರ ಮತ್ತೆ ಕೈಯಲ್ಲಿ ಎಲ್ಲ ಕಡೆ ಸ್ಪ್ರೆಡ್ನ ಮಾಡ್ಕೊತಾ ಇದ್ದೀನಿ. ಕೋಲ್ಗೇಟ್ ಮತ್ತೆ ಶಾಂಪೂ ಇದು. ಇವಾಗ ನೀರಿನಲ್ಲಿ ತೊಳ್ಕೊತಾ ಇದ್ದೀನಿ. ನೋಡಿ, ಆ ಡಿಫ್ರೆನ್ಸ್ಗೂ ಈ ಡಿಫ್ರೆನ್ಸ್ಗೂ ಒಂದೇ ಇದರಲ್ಲಿ ಕಾಣ್ಬೋದು ನಾವು. ಇದು ಸ್ವಲ್ಪ ಅಗಲವಾಗಿರೋ ತವ ಇರೋದ್ರಿಂದ ಇದನ್ನ 2 ಸತಿ ಕ್ಲೀನ್ ಮಾಡ್ಕೊತಿದ್ದೀನಿ. ಅಂದ್ರೆ ಇದು ತುಂಬಾ ಹಳೆಯ ತವ. ಇದನ್ನ ತುಂಬಾ ದಿವಸ ಯೂಸ್ ಮಾಡಿರಲಿಲ್ವಲ್ಲ, ಹಾಗಾಗಿ 2 ಸತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ನಿಂಬೆಹಣ್ಣ ತಗೊಂಡಿದ್ದೀನಿ. ಒಂದು ನಿಂಬೆಹಣ್ಣಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣ ಮತ್ತೆ ಕೋಲ್ಗೇಟ್ ಹಾಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣಲ್ಲೇ ಉಜ್ಜಿ. ನೋಡಿ, ನಿಂಬೆಹಣ್ಣಲ್ಲಿ ಚೆನ್ನಾಗಿ ಉಜ್ಜೋದ್ರಿಂದ ಅದರಲ್ಲಿರೋ ಹುಳಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ತವಾಗೆ. ನೋಡಿ, ಎಲ್ಲ ಕಡೆ ಚೆನ್ನಾಗಿ ಅದು ನಿಂಬೆಹಣ್ಣು ಇರುತ್ತಲ್ಲ, ಹುಳಿನ ಚೆನ್ನಾಗಿ ಅಲ್ಲೇ ಇಟ್ಕೊಂಡು ಅದರಲ್ಲೇ ಉಜ್ಜಿ ಕೋಲ್ಗೇಟ್ ಮತ್ತೆ ನಿಂಬೆಹಣ್ಣಿನ ರಸನ. ಇದು ಸ್ವಲ್ಪ ದೊಡ್ಡ ತವ ಆಗಿರೋದ್ರಿಂದ ನಿಮ್ಮ ಹತ್ರ ಅರ್ಧ ಹೋಳಿದ್ರೆ ಸಾಕಾಗುತ್ತೆ. ಆದ್ರೆ ನನ್ನ ಹತ್ರ ಸ್ವಲ್ಪ ದೊಡ್ಡ ಕಾವಲಿ ಇದೆಯಲ್ಲ, ಹಾಗಾಗಿ ಮತ್ತೆ ಅರ್ಧ ಹೋಳು ನಿಂಬೆಹಣ್ಣ ನಾನು ತಗೊಂತಾ ಇದ್ದೀನಿ. ನೋಡಿ, ಇವಾಗ ಆ ನಿಂಬೆಹಣ್ಣು ಕೂಡ ಆ ಥರನೇ ಅಲ್ಲೇ ಹಿಂಡ್ಕೊಂಡು ಚೆನ್ನಾಗಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಉಜ್ಜಿ. ನೋಡಿ, ನೀವು ವಿನೆಗರ್ ಕೂಡ ಯೂಸ್ ಮಾಡ್ಬೋದು. ಅಂದ್ರೆ ವಿನೆಗರ್ ಇಲ್ಲ ಅಂದ್ರೆ ನಿಂಬೆಹಣ್ಣ ಯೂಸ್ ಮಾಡಿ. ನಾನಿಲ್ಲಿ ನಿಂಬೆಹಣ್ಣು ಸಾಕು ಅಂದ್ಬಿಟ್ಟು ನಿಂಬೆಹಣ್ಣ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಕಾವಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಅವಾಗಂತೂ ನೋಡಕ್ಕೆ ಆಗ್ಲಿಲ್ಲ ಫಸ್ಟು. ನೋಡಿ, ಇವಾಗ ಚೆನ್ನಾಗಿ ಕಾದಿದೆ. ಇದನ್ನ ಇವಾಗ ಗ್ಯಾಸ್ ಮೇಲೆ ಇಡೋಣ. ನೋಡಿ, ಇವಾಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಕಾವಲಿ ಅಂದ್ರೆ ತವ ಕಾಯ್ಲಿ. ಅದಕ್ಕೆ ಸ್ವಲ್ಪ
ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡ ತವ ಇರೋದ್ರಿಂದ ನಾನು ಜಾಸ್ತಿ ಎಣ್ಣೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಚಿಕ್ಕದಿದ್ರೆ ಸ್ವಲ್ಪ ಎಣ್ಣೆ ಸಾಕು. ಇವಾಗ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಳ್ಳಿ, ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಎಣ್ಣೆ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಳ್ಳಿ. ನೀವು ನೋಡ್ತಿರ್ಬೋದು ನೋಡಿ, ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಒಂದು ಬಟ್ಟೆ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೋದು. ನೋಡಿ, ತುಂಬ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ ನಾನು. ಇವಾಗ ಹೊರಗಡೆ ತಂದಿದ್ದೀನಿ. ಹೊರಗಡೆ ತಂದು ಸ್ವಲ್ಪ ಬಿಸಿ ಇರಬೇಕಾದ್ರೇ ಮತ್ತೆ ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇದು ತುಂಬ ತುಕ್ಕು ಹಿಡಿದಿತ್ತಲ್ಲ, ಹಾಗಾಗಿ ಇದನ್ನು 3 ಸತಿ ವಾಶ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ತುಂಬ ತುಕ್ಕು ಜಾಸ್ತಿ ಹಿಡ್ದಿದ್ರೆ ನೀವು ಈ ಥರ ಅಂದರೆ 3 ಸತಿ ಈ ಥರ ಟಿಪ್ಸ್ನ ಫಾಲೋ ಮಾಡ್ಬೋದು. ಆದರೆ ಸ್ವಲ್ಪನೇ ತುಕ್ಕು ಹಿಡ್ದಿದೆ ಅಂದರೆ ಅವರು ಒಂದು ಸತಿ ಈ ಥರ ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ಪಟ್ ಅಂತ ಈ ಥರ ಕ್ಲೀನ್ ಆಗುತ್ತೆ. ನೋಡ್ಬೋದು, ಇವಾಗ ಮತ್ತೆ ಕೋಲ್ಗೇಟ್ನ ಹಾಕ್ಕೊಂಡು ಅಂದರೆ ಸ್ಟೀಲ್ ನಾರ್ನಲ್ಲಿ ಎಲ್ಲ ಕಡೆ ಉಜ್ಕೊಂಡಿದ್ದೀನಿ. ನೋಡಿ, ನನ್ನ ಮಗ ಬಂದು ಆಗಾಗ್ಲ ಅದನ್ನು ಮುಟ್ಟೋದೇ ಮಾಡ್ತಿದ್ದ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಇವಾಗ ನೋಡಿ, ಮತ್ತೆ ಕ್ಲೀನ್ ಮಾಡಿಕೊಂಡು ತವಾನ ಅದೇ ಒಂದು ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಫಸ್ಟ್ ಇರೋ ಡಿಫ್ರೆನ್ಸ್ಗೂ ಈ ಡಿಫ್ರೆನ್ಸ್ಗೂ ಎಷ್ಟು ಕ್ಲೀನಾಗಿ ತವ ಕ್ಲೀನ್ ಆಗಿದೆ ಅಂತ. ಇವಾಗ ಎಲ್ಲ ಕಡೆ ಎಣ್ಣೆ ಹಚ್ಕೊಂಡು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀವು ಅಂದರೆ ಯೂಸ್ ಮಾಡಿದ್ಮೇಲೆ ತವಾನ ಎಲ್ಲ ಕಡೆ ಎಣ್ಣೆ ಹಚ್ಚಿ ಇಡೋದ್ರಿಂದ ಅಷ್ಟು ತುಕ್ಕು ಹಿಡಿಯೋದಿಲ್ಲ. ಅಂದರೆ ಹಳೆಯೊಬ್ರು ಯೂಸ್ ಮಾಡ್ತಾ ಇರ್ತಾರಲ್ಲ, ಅಂದರೆ ನಮ್ಮ ತಾತ ಅಜ್ಜಿದಿರು ಆ ಥರ ಅವ್ರು ಯೂಸ್ ಮಾಡಿಬಿಟ್ಟು ಹೋಗಿರೋದನ್ನ ನಾವು ಈ ಥರ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು. ಅಂದರೆ ಅವ್ರ ನೆನಪಿಗೋಸ್ಕರ ಆದರೂ. ನೋಡಿ, ಇವಾಗ ಚೆನ್ನಾಗಿ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಎಷ್ಟೇ ಹಳೆ ಕಾವಲಿ ಇದ್ದರೂ ಈ ಟಿಪ್ಸ್ನ ನೀವು ಫಾಲೋ ಮಾಡೋದಾದರೆ ಬೇಗನೆ ಕ್ಲೀನ್ ಮಾಡ್ಕೋಬೋದು ತವಾನ. ನೋಡ್ಬೋದು ಆ ಡಿಫ್ರೆನ್ಸ್ಗೂ ಈ ಡಿಫ್ರೆನ್ಸ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ನೋಡಿ, ತವ ನಿಮಿಷದಲ್ಲೇ ಕ್ಲೀನ್ ಆಗೋಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.